ಇಡೀ ವಾರ ಕಳಿಬೇಕಾದ್ರೆ ಒಂದು ವರ್ಷ ಕಳೆದೋದಾಗೆ ಆಗ್ತದೆ. ಅದೇ ಒಂದು ಭಾನುವಾರ ಮಾತ್ರ ಬರೀ 10 ನಿಮಿಷದಲ್ಲಿ ಮುಗ್ದೋದಾಗೆ ಅನಿಸ್ತದೆ. ಎಂತ ಸಾವ. ಹೀಗೆ ಬೊಬ್ಬೆ ಹಾಕಿಕೊಂಡು ಆ ಭಾನುವಾರ ಒಮ್ಮೆ ಅಣ್ಣನ ಮನೆಗೆ ಹೋಗಿ ಬರುವ ಅಂತ ಹೊರಟಿದ್ವು. ನಮ್ಮ ಎಕ್ಸ್ ಆರ್ಮಿ ಅವರು ಕೈಕಲ್ ಗುತ್ತ ಮಾಡಿ ಹೊರಗಡೆನೆ ಮಲಗಿದ್ರು. ಈ ಸುಂದ್ರಿ ಅವಳದೇ ಲೋಕದಲ್ಲಿ ಮುಳುಗಿದ್ಲು. ಸುಮ್ಮನೆ ಭಾನುವಾರ ಕಳಿಬಾರ್ದು, ಒಮ್ಮೆ ಆದ್ರೂ ಹೊರಗಡೆ ಹೋಗಿ ಬರುವ ಅಂತ ಒಂದು ರೌಂಡ್ ಹೊಳೆ ಸೇತುವೆ ಅಂತೆಲ್ಲ ಸುತ್ತು ಬಂದಿದ್ವು. ನಮ್ಮ ಹೊಟ್ಟೆಯೊಳಗೆ ಬೊಬ್ಬೆ ಕೇಳುವುದಕ್ಕೂ ಶುರುವಾಗಿತ್ತು. ಸುಳ್ಯದಲ್ಲಿ ಈಗಂತೂ ಸುಮಾರು ಕೆಫೆಗಳೆಲ್ಲ ಓಪನ್ ಆಗಿವೆ. ಆದ್ರೂ ಎಲ್ಲಿ ಹೋಗುದು ಅಂತ ಯೋಚನೆ ಮಾಡುವಾಗ ಈ ಸಲ ನಮ್ಮ ಕೆವಿಜಿ ಕ್ಯಾಂಪಸ್ ಹತ್ರ ಇರುವ ಮೂನ್ ಬಕ್ಸ್ ಕೆಫೆ ಕಡೆ ಹೊರಟಿದ್ವು. ಕೇರಳ ಶೈಲಿಯ ಫುಡ್ ಇಲ್ಲಿ ಸಿಗ್ತದೆ ಅಂತ ಕೇಳಿದ್ದೆ, ಹಾಗಾಗಿ ಅಲ್ಲಿಗೆ ದಾಳಿ ಮಾಡಿದ್ದೆ. ಫಸ್ಟ್ ಟೈಮ್ ಅಲ್ಲಿನ ಸ್ಪೆಷಲ್ ಬನ್ ಮಸ್ಕಾ ಮತ್ತೆ ಇರಾನಿ ಚಾಯ್ ಟ್ರೈ ಮಾಡಿದ್ವು. ನಮ್ಮ ಮೇಡಮ್ ಅವರಿಗೂ ಇಷ್ಟ ಆಗಿತ್ತು. ಚಿಕನ್ ಟಿಕ್ಕಾ ಪಿಜ್ಜಾ ಕೂಡ ಟೇಬಲ್ಗೆ ಬಂದಿತ್ತು. ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ನಿಜವಾಗ್ಲೂ ಅಲ್ಲಿ ಅದನ್ನ ಟ್ರೈ ಮಾಡಿ, ನಿಮಗೂ ಇಷ್ಟ ಆದೀತು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂತ ಹೇಳಿದಾಗೆ ಕೊನೆಯಲ್ಲಿ ಕುನಾಫಾ ಮಿಲ್ಕ್ ಶೇಕ್ ಸ್ಪೆಷಲ್ ಆಗಿ ಮಾಡಿ ಕೊಟ್ಟಿದ್ರು. ನನ್ನ ಫೇವರೇಟ್ ಲಿಸ್ಟ್ ಅಲ್ಲಿ ಕೂಡ ಅದನ್ನ ಆಡ್ ಮಾಡಿ ಆಗಿತ್ತು. ಹೊಸ ತರದ ಫುಡ್ ಐಟಮ್ಸ್ ಒಳ್ಳೆ ಗುಣಮಟ್ಟದಲ್ಲಿ ಪಾಕೆಟ್ ಫ್ರೆಂಡ್ಲಿ ಬಜೆಟ್ ಜೊತೆಗೆ ನಮ್ಮ ಸುಳ್ಯದ ಕೆವಿಜಿ ಕ್ಯಾಂಪಸ್ ಹತ್ರನೇ ಹೊಸದಾಗಿ ಆರಂಭವಾಗಿದೆ. ಮತ್ತೆ ಇನ್ನೊಂದು ವಿಷಯ, ಹೋಮ್ ಮೇಡ್ ಕುನಾಫಾ ಚಾಕ್ಲೇಟ್ ಕೂಡ ಇಲ್ಲಿ ಸಿಗ್ತದೆ. ಜೊತೆಗೆ ಸ್ಟೂಡೆಂಟ್ಸ್ ಐಡಿ ಮೇಲೆ ಒಳ್ಳೆ ಆಫರ್ ಕೂಡ ಇಟ್ಟಿದ್ದಾರೆ. ಮಿಸ್ ಮಾಡಬೇಡಿ. ಒಮ್ಮೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ನೀವೂ ಅಲ್ಲಿನ ಟೇಸ್ಟ್ ಒಮ್ಮೆ ಟ್ರೈ ಮಾಡಿ. ಇದು ನಮ್ಮ ಭಾನುವಾರದ ಗಮ್ಮತ್ತು. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದೇನೆ.